ಹಲೋ ಫ್ರೆಂಡ್ಸ್, ನಾನು ಇಂದು ಮಾಡ್ತಿರೋದು ಎಲ್ಲರಿಗೂ ಇಷ್ಟವಾಗುವಂತಹ ಉದ್ದಿನ ವಡೆ. ಮಾಡಲು ಬೇಕಾಗುವ ಸಾಮಗ್ರಿ ಮಾಡೋ ವಿಧಾನ ನೋಡೋಣ. 1 ಗ್ಲಾಸ್ ಉದ್ದಿನ ಬೇಳೆನ 4ರಿಂದ 5 ತಾಸು ನೀರು ಹಾಕಿಬಿಟ್ಟು ನೆನೆಸ್ಕೋಬೇಕು. ನೆಂದಾಗಿದೆ. ಈಗ ಎಲ್ಲ ನೀರನ್ನು ಬಸಿದು ತೆಗೆದು ಉದ್ದಿನ ಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನೀರು ಹಾಕ್ದೇ ನುಣ್ಣಗೆ ಹಿಟ್ಟನ್ನು ಮಾಡ್ಕೋಬೇಕು. ಮಧ್ಯೆ ಸ್ಪೂನ್ನಿಂದ ಕೈಯಾಡಿಸ್ತಾ ನುಣ್ಣಗೆ ಹಿಟ್ಟು ಮಾಡ್ಕೋಬೇಕು. ಹಿಟ್ಟು ರೆಡಿಯಾಗಿದೆ. ಈಗ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಜೀರಿಗೆ ಮತ್ತು 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಹಸಿ ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಕೊತ್ತಂಬರಿ, ಕರಿಬೇವನ್ನ ಸಣ್ಣದಾಗಿ ಎಲ್ಲವನ್ನು ಕಟ್ ಮಾಡಿ ಹಾಕಿ ಸರಿಯಾಗಿ ಈಗ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಇಷ್ಟು ಗಟ್ಟಿಯಾಗಿಯೇ ಇರಬೇಕು. ಈಗ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ರೆಡಿಯಾಗಿರೋ ಈ ಉದ್ದಿನ ಹಿಟ್ಟನ್ನು ಒಂದು ಅಳತೆ ತಗೊಂಡು ಈ ಥರ ಮೊದಲು ಉಂಡೆ ಶೇಪ್ ಮಾಡಿಕೊಂಡು ಹಾಗೆ ಮಧ್ಯದಲ್ಲಿ ಹೀಗೆ ಹೋಲ್ ಮಾಡಿ, ಈ ಕಡೆ ಎಣ್ಣೆ ಕಾಯಲಿಟ್ಟಿದ್ದೆ. ಎಣ್ಣೆ ಕಾಯ್ದಿದೆ. ಕಾಯ್ದ ಎಣ್ಣೆಯಲ್ಲಿ ನಿಧಾನವಾಗಿ ವಡೆನ ಹಾಕಬೇಕು. ಹಾಗೆ ಹೊರಳಾಡಿಸ್ತಾ ಎರಡೂ ಬದಿಗೆ ಚೆನ್ನಾಗಿ ಕರ್ಕೋಬೇಕು ಹೊಂಬಣ್ಣ ಬರೋವರೆಗೂ. ನೋಡಿ, ಉದ್ದಿನ ವಡೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಈ ಉದ್ದಿನ ವಡೆನ ಕೊಬ್ಬರಿ ಚಟ್ನಿ, ಸಾಂಬಾರ್ ಜೊತೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.